ಸ್ನೇಹಿತರೆ ಇಲ್ಲಿ ನೋಡಿ ಬೆಂಕಿ ಸರ್ ಬಿಡಿ ನೋಡಿ ಇಲ್ಲಿ. ಹೌದು ವೀಕ್ಷಕರೇ, ಬಿಸಿಲು, ಮಳೆ, ಗಾಳಿ, ಧೂಳು ಇವೆಲ್ಲವನ್ನ ಅವಾಯ್ಡ್ ಮಾಡುತ್ತೆ ಈ PVC ಬ್ಲೈಂಡ್ಗಳು. ತುಂಬಾ ಟಫ್. ಅಷ್ಟೇ ಅಲ್ಲ ನೋಡಿ, ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ನಿಮ್ ಮನೆ ಬಾಲ್ಕನಿಲಿ ಯಾವುದೇ ರೀತಿ ಮಳೆ ನೀರು ಬರ್ದೇ ಇರೋ ತರ ನೋಡ್ಕೊಳ್ಳುತ್ತೆ. ಮ್ಯಾಟ್ ಅಲ್ಲಿ ಒಂದ್ ಸ್ವಲ್ಪನೂ ನೀರು ಉಳ್ಕೊಳ್ಳಲ್ಲ, ಎಲ್ಲ ಹಂಗೆ ಇಳ್ಕೊಂಡು ಹೊರಟೋಗ್ಬಿಡುತ್ತೆ. ಸೊ ನಿಮ್ ಮನೆ ಬಾಲ್ಕನಿನ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಆಗಿಡುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಕೊಳೆ ಆದ್ರೆ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ರ, ತಿಕ್ಕಿ ಸರ್, ಎಷ್ಟನ ತಿಕ್ಕಿ ಕ್ಲೀನ್ ಮಾಡಿ ಕಂಪ್ಲೀಟ್ಲಿ ವಾಟರ್ ಪ್ರೂಫ್. ಇದು ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಬೋದು. ಅಂಡ್ ಅಷ್ಟೇ ಟಫ್, ಈಸಿಯಾಗಿ ತೊಳಿಬಹುದು. ಬನ್ನಿ ಇಲ್ಲಿ ತೋರಿಸಿ, ಇಲ್ಲಿ ಈಸಿ ವಾಶ್ ಮಾಡ್ಕೋಬಹುದು. ಸ್ನೇಹಿತರೆ, ಲಕ್ಷಾಂತರ ರೂಪಾಯಿ ಕೊಟ್ಟು ಕಟ್ಟಿರುವಂತ ಮನೆಗೆ ಈ ರೀತಿ ತಾರ್ಪಲ್ ಎಲ್ಲ ಯಾಕ್ರಿ ಕಟ್ತೀರಾ? ಅದ್ರ ಬದಲು ನೋಡಿ ಈ ರೀತಿ PVC ಬ್ಲೈಂಡ್ ನಮ್ಮ ಬಾಲಾಜಿ ಗಣೇಶ್ ಎಂಟರ್ಪ್ರೈಸಸ್ ಇಂದ ತಗೊಬಂದು ಹಾಕ್ಸಿ, ಲೈಫ್ ಟೈಮ್ ಚೆನ್ನಾಗಿರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಮನೆಗೆ ಒಂದೊಳ್ಳೆ ಲುಕ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಅಕ್ಕಪಕ್ಕದಲ್ಲಿ ನಿಮ್ಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಪಕ್ಕದಿಂದ ಧೂಳು ಬರಬಾರ್ದು, ಗಾಳಿ ಬರಬಾರ್ದು ಅಂದ್ರೆ ಅದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ. ಆಪರೇಷನ್ಸ್ ತುಂಬಾ ಈಸಿ, ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರಿಗೆ ಎಲ್ಲರೂ ಯೂಸ್ ಮಾಡ್ಬೋದು. ಸರ್ ಎತ್ತಿ ಸರ್, ಇದನ್ನ ನೋಡಿ ಈಸಿಯಾಗಿ ಎತ್ಬೋದು ಸರ್. ಡೌನ್ ಮಾಡಿ, ಇವಾಗ ಅಷ್ಟೇ ಈಸಿಯಾಗಿ ಡೌನ್ ಕೂಡ ಮಾಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಹಿಂದ್ಗಡೆ ನೋಡ್ತಾ ಇದ್ರೆ ಇದನ್ನ PVC ಬ್ಲೈಂಡ್ ಅಂತ ಕರೀತಾರೆ, ಕರ್ಟನ್ ಅಂತ ಕೂಡ ಕರೀತಾರೆ. ಅಂಡ್ ಆಲ್ರೆಡಿ ಮೇಲ್ಗಡೆ ತೋರಿಸಿದೆ, ನಿಮ್ಮನೆಗೆ ಬಿಸಿಲು, ಗಾಳಿ, ಮಳೆ, ಧೂಳು ಎಲ್ಲ ಅವಾಯ್ಡ್ ಆಗುತ್ತೆ. ಅಂಡ್ ಇನ್ನೊಂದು, ನಾನು ಸ್ಟಾರ್ಟಿಂಗ್ ಅಲ್ಲಿ ತಾರ್ಪಲ್ ಕಟ್ಟಿದ್ದಾರೆ ನೋಡಿದ್ರ, ಎಂತೆಂತ ಮನೆ ಕಟ್ತೀರಾ ಸೂಪರ್ ಆಗಿರೋದು, ಅದಕ್ಕೆ ಹೋಗ್ಬಿಟ್ಟು ತಾರ್ಪಲ್ ಕಟ್ಟಿರ್ತೀರ, ಎಷ್ಟು ಹೆಂಗ್ ಕಾಣಿಸುತ್ತೆ ನೀವೇ ಯೋಚನೆ ಮಾಡಿ. ಅದ್ರ ಬದಲು ಈ ರೀತಿದು ಒಂದು ಒಳ್ಳೆ PVC ಬ್ಲೈಂಡ್ ಹಾಕಿರಿ ನೋಡಿ, ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಜೊತೆಲಿ ಪ್ರೊಟೆಕ್ಷನ್ ಕೂಡ. ಹೌದು ವೀಕ್ಷಕರೇ, ನಮ್ಮ ಬಾಲಾಜಿ ಗಣೇಶ್ ಎಂಟರ್ಪ್ರೈಸಸ್ ಅವರು ಇದನ್ನ ನಿಮ್ಮ ಮನೆ ಬಾಗಿಲಿಗೆ ಉಚಿತ ಡೆಲಿವರಿ ಜೊತೆಯಲ್ಲಿ ಉಚಿತ ಇನ್ಸ್ಟಾಲೇಷನ್ ಕೂಡ ಕೊಡ್ತಾ ಇದ್ದಾರೆ. ಅಂದಮೇಲೆ ಇನ್ನೇನಕ್ಕೆ ಯೋಚನೆ ಮಾಡ್ತಾ ಇದ್ರಾ? ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಶ್ರೀನಿವಾಸ್ ಸರ್ ಇಲ್ಲೇ ಇದ್ದಾರೆ. ಸರ್ ಬನ್ನಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಆರಾಮ್ ಸರ್. ಸರ್, ಈ ರೀತಿ ಬ್ಲೈಂಡ್ಸ್ ಅನ್ನ ಹಾಕೋದ್ರಿಂದ ಏನು ಪ್ರಯೋಜನ, ನಮ್ಗೆ ಏನು ಬೆನಿಫಿಟ್ ಸರ್ ಇದರಿಂದ? ಸರ್, ನಿಮ್ಮ ಮನೆ ಮಳೆ ಜಾಸ್ತಿ ಬಂದಾಗ ಡೋರ್ಗೆಲ್ಲ ಇದಾಗುತ್ತೆ, ಬಿಸಿಲು ಹೊಡೆದ್ರೆ ಡೋರ್ ಹೋಗುತ್ತೆ. ಇವಾಗ ಪಾಲಿಶ್ ಹಾಕ್ಸಿರ್ತೀರಾ, ಒಳ್ಳೊಳ್ಳೆ ಟೀ ಗುಡ್ ಡೋರ್ ಹಾಕ್ಸಿರ್ತೀವಿ. ಹೆಚ್ಚು ಕಮ್ಮಿ ಒಂದು ಪಾಲಿಶ್ ಹಾಕ್ಸ್ಬೇಕಾದ್ರೆ 10,000 ರೂಪಾಯಿ ಹತ್ತತ್ರ ಬೇಕೇ ಬೇಕಾಗುತ್ತೆ. ಹೌದು, ಇದು ಹಾಕೊಂಡ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ. ಎಲ್ಲ ಕಂಟ್ರೋಲ್ ಆಗುತ್ತೆ. ಇವುಗಳದ್ದು ಲೈಫ್ ಎಷ್ಟಿರುತ್ತೆ ಸರ್? ಎಷ್ಟು ಬಾಳಿಕೆ ಬರುತ್ತೆ ಸರ್? ಮ್ಯಾಟ್ ಬಂದು ಏನು ಬೇರೆ ಏನು ಪ್ರಾಬ್ಲಮ್ ಆಗಲ್ಲ. ಪ್ರಾಬ್ಲಮ್ ಬರೋದು ಮೇಲೆ ರೋಲರು ಇಲ್ಲ ದಾರ, ಇವೆಲ್ಲ ನಾವು ಒಂದು ವರ್ಷ ನಾವು ಫ್ರೀ ಸರ್ವಿಸ್ ಇರುತ್ತೆ. ನಿಮ್ದೇ ಫ್ರೀ ಸರ್ವಿಸ್. ಲೈಫ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಒಂದ್ಸತಿ ನಾವು ಹಾಕ್ಸ್ಕೊಂಡ್ವಿ ನಮ್ಮ ಮನೆಗೆ ಸರ್, ಮಿನಿಮಮ್ ಅಂದ್ರೆ ಒಂದು 5-6 ವರ್ಷ, 5-6 ವರ್ಷ, ಮ್ಯಾಕ್ಸಿಮಮ್ ಒಂದು 10 ವರ್ಷ ಏನು ಮೋಸ ಇಲ್ಲ, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ಓಕೆ, ಸೊ ವೀಕ್ಷಕರೇ ಸ್ವಲ್ಪ ಮುಂದೆ ಬನ್ನಿ ಸರ್, ಸ್ವಲ್ಪ ಮಟೀರಿಯಲ್ಸ್ ಗಳನ್ನು ತೋರಿಸ್ಕೊಂಡ್ ಬಂದ್ಬಿಡೋಣ. ವೀಕ್ಷಕರೇ ನೋಡಬಹುದು, ಕಲರ್ ಗಳಲ್ಲೂ ವೆರೈಟೀಸ್ ನೋಡ್ತಾ ಇದ್ದೀರಾ. ಸರ್ ಎಷ್ಟು ವೆರೈಟಿ ಕೊಡ್ತೀರಾ ಸರ್? 2 ಕ್ವಾಲಿಟಿ ಬರುತ್ತೆ ಸರ್. ಪ್ಯೂರ್ ಪ್ಲಾಸ್ಟಿಕ್ ಅಂತ ಬಂತು ಅಂದ್ರೆ ಕಮ್ಮಿ ರೇಟ್ ಬರುತ್ತೆ, ವಿತ್ PVC ಪ್ಯೂರ್ ಬರುತ್ತೆ ಅಂದ್ರೆ ಅದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಬರುತ್ತೆ. 2 ಆಪ್ಷನ್ ಕೊಡ್ತೀರಾ ನಮಗೆ? ಓಕೆ, ಸೈಜ್ ಅಂತ ಬಂದಾಗ ಒಂದು ದೊಡ್ಡದು ಕಾಣ್ತಾ ಇದೆ, ಒಂದು ಚಿಕ್ಕದು ಕಾಣ್ತಾ ಇದೆ. ನಮಗೆ ಏನೇನು ಸೈಜ್ ಆಪ್ಷನ್ ಕೊಡ್ತೀರಾ? ಸರ್, ಇದು ಏನಕ್ಕೆ 2 ಆಪ್ಷನ್ ಕೊಡ್ತೀವಿ ಅಂದ್ರೆ, ಕೆಲವೊಂದು ಇದು ನಾವು ಡೈರೆಕ್ಟ್ ಹೋಗಿ ಇನ್ಸ್ಟಾಲೇಷನ್ ಮಾಡೋದೆ, ನಾವು ಮೆಜರ್ಮೆಂಟ್ ತಗೊಂಡ್ಬಂದು ಅದೆಲ್ಲ ಮಾಡಕ. ಯಾಕಂದ್ರೆ ಇಲ್ಲಿಂದ ಲಾಂಗ್ ಇರುತ್ತೆ, ಇವಾಗ ಒಂದೊಂದು ಕೇರ್ಪುರಮ್ ಎಲೆಕ್ಟ್ರಾನಿಕ್ಸ್ ಡೈರೆಕ್ಟ್ ಇನ್ಸ್ಟಾಲೇಷನ್. ನೀವು ಕಾಲ್ ಮಾಡಿದ್ರೆ ನಾವು ಇಲ್ಲೇ ಫುಲ್ ಡೀಟೇಲ್ ಕೊಡ್ತೀವಿ. ನೀವು ಲೊಕೇಶನ್ ಕಳಿಸಿದ್ರೆ ಅಲ್ಲೇ ಬರ್ತೀವಿ. ನಿಮ್ಗೆ 5 ಅಡಿ 4 ಅಡಿ ಅಂತ ಕೊಡ್ತೀವಿ ಅಂದ್ರೆ ಒಂದು ಮ್ಯಾಕ್ಸಿಮಮ್ 5 ಅಡಿ ಬರುತ್ತೆ. ಇದು 5 ಅಡಿ, ಇದು 4 ಅಡಿ. ಇದು 4 ಅಡಿ. ಓಕೆ, ಇದು ರೋಲಿಂಗ್ ಆಗ್ಬೇಕಲ್ಲ ನಿಮ್ಗೆ. ಮೇಲ್ ಇದಕ್ಕಿಂತ ಜಾಸ್ತಿ ಕೊಟ್ರೆ ಮೇಲ್ ರೋಲಿಂಗ್ ಕೂತ್ಕೊಳ್ಳಲ್ಲ, ಬಿದ್ದೋಗುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಕಂಪ್ನಿ ಇದರಿಂದಾನೇ ಇದಾಗೋದು. 5 ಅಡಿ ರೋಲ್ ಎಷ್ಟು ಎಂತಕ್ಕಂದ್ರೆ, ಇವಾಗ 9 ಅಡಿ ಬಂತು ಅಂದ್ರೆ 5 4 ಅಡಿ ಹಾಕ್ತಿವಿ. ಅವಾಗ ಕಟ್ ಮಾಡಲ್ಲ, ಕರೆಕ್ಟ್ ನಿಮ್ ಮೆಜರ್ಮೆಂಟ್ ಬರುತ್ತೆ. 15 ಅಡಿ ಇತ್ತು ಅಂದ್ರೆ 5 3 ಹಾಕ್ತಿವಿ. ಕಾಂಬಿನೇಷನ್ ಮಾಡಿ. ಓಕೆ ಸರ್, ಇವಾಗ ನಮ್ಮ ಡಾಬಾಗಳಲ್ಲಿ ತುಂಬಾ ಜಾಸ್ತಿ ಜಾಗಕ್ಕೆ ಬೇಕಾಗುತ್ತೆ, ಎಷ್ಟು ಬೇಕಾದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳಿರುತ್ತೆ, ಎಲ್ಲ ಮಾಡ್ಕೊಡ್ತೀರಾ? ಅಂದ್ರೆ ಮನೆ ಒಂದೇ ಅಲ್ಲ, ಕಮರ್ಷಿಯಲ್ ಮಾಡ್ತೀರಾ? ಕಮರ್ಷಿಯಲ್ ಮಾಡ್ಕೊಡ್ತೀರಾ? ಕಮರ್ಷಿಯಲ್ ಮಾಡ್ತೀವಿ. ನಿಮ್ಗೆ ಬೇಕಾದ್ರೆ ನಾವು ಮಾಡಿರೋ ವಿಡಿಯೋಗಳು ಹಾಕಿರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಹಾಕ್ಬಿಡೋಣ ಅಲ್ವಾ? ಸೊ ಕಮರ್ಷಿಯಲ್ ಹೋಟೆಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, PGs ಇರ್ಬೋದು, ಪ್ರತಿಯೊಂದು ಕಡೆನೂ ಕೂಡ ಆಲ್ರೆಡಿ ಮಾಡಿದ್ದಾರೆ, ಮುಂದೆನೂ ಕೂಡ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಸ್ವಲ್ಪ ಮಟೀರಿಯಲ್ ತೋರ್ಸೋಣ, ಬನ್ನಿ ಸರ್ ಒಳಗಡೆ ಬನ್ನಿ ಇಲ್ಲಿ ವೀಕ್ಷಕರೇ ನೋಡಿ, ಕಂಪ್ಲೀಟ್ ಗಾಡಿ ಎಲ್ಲ ತುಂಬ್ಕೊಂಡ್ಬಿಡಿ. ಸೊ ಇದು ನಿಮ್ದು ಗಾಡಿನ ಸರ್? ಇದು ನಮ್ದೇ ಓನ್ ಗಾಡಿ. ಸೊ ನೀವೇ ಎಲ್ಲಾ ಕಡೆ ನೀವೇ ಡೆಲಿವರಿ? ನಾವೇ ಓನ್. ಎಲ್ಲಿ ಬೇಕಾದ್ರು ಬೆಂಗಳೂರು ಸುತ್ತಮುತ್ತ ಒಂದು 200 ಕಿಲೋಮೀಟರ್ ರೇಂಜ್ ಅಲ್ಲೆಲ್ಲ ಬಂದು ಇದು ಮಾಡ್ಕೊಡ್ತೀವಿ. ವಿತಿನ್ 2-3 ಡೇಸ್ ಅಲ್ಲಿ. ಔಟ್ ಸೈಡ್ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಅದು ಒಂದು 1 ವೀಕ್ 15 ಡೇಸ್ ಈ ರೇಂಜ್. ಬೆಂಗಳೂರು 200 ಕಿಲೋಮೀಟರ್ ಅಬೌವ್
ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ ಸರ್, ಇನ್ನೊಂದು ನೋಡಿ, ಈ ತರ ಬ್ಲೈಂಡ್ ಅಂತ ಬಂದಾಗ ನಾವು ಪುಲ್ ಮಾಡುವಂತ ರೋಪ್ ಇರ್ಬೋದು, ಹಾ. ಅದ್ ಮೇಲ್ಗಡೆ ಹಾಕಿರುವಂತ ಚಾನಲ್ಸ್ ಇರ್ಬೋದು, ಅವೆಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ಬೇಕಾಗುತ್ತೆ. ಸರ್ ಅದನ್ನ ನಾವು ಬೇರೆಯವ್ರು ಬಂದ್ಬಿಟ್ಟು ಏನಾಗ್ತದೆ ಅಂದ್ರೆ ಅಲ್ಯೂಮಿನಿಯಂ ಹಾಕಲ್ಲ, ನಮ್ದು ಪ್ಯೂರ್ ಅಲ್ಯೂಮಿನಿಯಂ. ಈಗ ತುಕ್ಕಿಡಿಯಲ್ಲ, ಕೆಲವ್ರು ಏನ್ ಮಾಡ್ತಾರೆ ಜೆ ಪೈಪ್ ಹಾಕ್ಬಿಡ್ತಾರೆ. ತೋರ್ಸ್ಬಿಡೋಣ ಇದನ್ನ. ಹಾ ತೋರಿಸಿ, ನೋಡಿ ನೋಡಿ ಇದಿದೆ ನೋಡಿ ಇಲ್ಲಿ ಇಲ್ಲೇ ಇಟ್ಬಿಡೋಣ ಸರ್, ಇಲ್ಲಿ ಇಟ್ಕೊಂಡ್ಬಿಡೋಣ. ಇಟ್ಬಿಡೋಣ ಸರ್. Okay, ಇಲ್ಲಿ ಇಟ್ಕೊಂಡು ವೀಕ್ಷಕರೇ, ಇವತ್ತು ಪ್ಯೂರ್ ಅಲ್ಯೂಮಿನಿಯಂ ಪೈಪ್ ಇದು, ತುಕ್ಕಿಡಿಯಲ್ಲ ನೀವು. ನೋಡಿ ಇಲ್ಲಿ ನೋಡಿ, ಇಲ್ಲಿ ಪ್ಯೂರ್ ಅಲ್ಯೂಮಿನಿಯಂ ಇದು, ಸೊ ತುಕ್ಕಿಡಿಯೋ ಸೀನೇ ಇಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಜೆ ಹಾಕ್ಬಿಡ್ತಾರೆ, ಅದು ನಿಮ್ಗೆ ತುಕ್ಕಿಡದೆ ಹೋಗ್ಬಿಡುತ್ತೆ, ಹೊರಟೋಗುತ್ತಾ? ಇದು ಅಷ್ಟೇ. ಓಕೆ, ಸೊ ನೀವು ಪ್ಯೂರ್ ಅಲ್ಯೂಮಿನಿಯಂ ಕೊಡ್ತೀರಾ? ಪ್ಯೂರ್ ಅಲ್ಯೂಮಿನಿಯಂ. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಕಂಪ್ಲೀಟ್ ಪ್ಯೂರ್ ಅಲ್ಯೂಮಿನಿಯಂ ಸಿಗುತ್ತೆ. ಅಂಡ್ ಇದನ್ನ ಪುಲ್ ಮಾಡೋದಕ್ಕೆ ದಾರಗಳೆಲ್ಲ ಯಾವ ರೀತಿ ಕೊಡ್ತೀರಾ? ನೋಡಿ ನಿಮ್ಗೆ ಇಲ್ಲಿದೆ ತೋರಿಸ್ಬಿಡೋಣ ಇದನ್ನು ಕೂಡ. ನೋಡಿ ಇದು ಬಂದು ನೈಲಾನ್ ದಾರ, ಇದು ನೈಲಾನ್ ದಾರ ಸರ್. ನೋಡಿ ಇಲ್ಲಿ ನಾರ್ಮಲ್ ನಮ್ಮ ವೀಕ್ಷಕರಿಗೆ ಕಂಪ್ಲೀಟ್ ನೈಲಾನ್ ದಾರ. ನೀವು ಇದನ್ನ ಇಟ್ಕೊಳ್ಳಿ ಸರ್, ಕುಯ್ಕೊಳ್ಳುತ್ತೆ, ನಮ್ ಕೈನೇ ಕುಯ್ಕೊಳ್ಳುತ್ತೆ. ಸ್ವಲ್ಪ ಜೋರಾಗಿ ಹೇಳಿದ್ರು ಕುಯ್ಕೊಂಡ್ಬಿಡುತ್ತೆ ಅಷ್ಟೇ. ಇದು ಒಂದ್ ಎಳೆ ಇದ್ರೂ ಹೆಚ್ಚು ಕಮ್ಮಿ 3-4 ತಿಂಗಳು ಯೂಸ್ ಮಾಡ್ಬೋದು. ಇದನ್ನ ಹರಿಯಕ್ ಸಾಧ್ಯನೇ ಇಲ್ಲ. ಇರಿ ಸರ್ ನೋಡಬಿಡೋಣ. ಸಾನ್ಸ ಇಲ್ವಾ? ಆಗಲ್ವಾ? ಮಾಡಿ ಕೈಯೇನು ಹೋಯ್ತದೆ ಸರ್, ನೋಡ್ರಿ ಸರ್, ಕೈಯ ಕೆಂಪಾಗ್ತಾ ಇದೆ ಬಿಡ್ರೆ. ಇದ್ರಲ್ಲಿ ಒಂದ್ ಎಳೆ ಇದ್ರೂ ಅದು ಆ ಒಂದ್ ಎಳೆನೆ ಹೆಚ್ಚು ಕಮ್ಮಿ 6-7 ತಿಂಗಳು ಯೂಸ್ ಮಾಡ್ಬೋದು. ಅದನ್ನು ನೀವು ಕತ್ತಲೆ ಕಟ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಕಟ್ ಆಗಲ್ಲ. ಇದು ನೈಲಾನ್. ಓಕೆ, ನೋಡಿ ನೈಲಾನ್ ದಾರ. ಇದಲ್ಲೂ ಅಷ್ಟೇ, ನೋಡಿ ಇದಲ್ಲೂ ನೈಲಾನ್ ದಾರ. ಕಟ್ ಮಾಡಕ್ಕೆ ಚಾನ್ಸ್ ಇಲ್ವಲ್ಲ? ಇದಲ್ಲಿರೋದು ನೈಲಾನ್ ದಾರಗಳೇ. ಓಕೆ ಓಕೆ, ಇದು ಅಷ್ಟೇ, ನಾವು ಕಟ್ ಮಾಡ್ಬೇಕಾದ್ರೂ ಈ ತರ ನೋಡಿ ಗಮ್, ಈ ಕೆಮಿಕಲ್ ಬರುತ್ತೆ ನೋಡಿ, ಇಲ್ಲಿ ನೋಡಿ ಹಿಂಗಿದೆ. ಈ ಕೆಮಿಕಲ್ ಗಮ್ ಹಾಕ್ಬಿಟ್ಟು ಕಟ್ ಮಾಡೋದು ಇದು. ಓ, ಈ ಕೆಮಿಕಲ್ ಯೂಸ್ ಮಾಡ್ತೀರಾ? ಈ ಕೆಮಿಕಲ್ ಯೂಸ್ ಮಾಡ್ಬಿಟ್ಟೆ ಕಟ್ ಮಾಡೋದು, ಇಲ್ಲಾಂದ್ರೆ ಕಟ್ ಮಾಡಕ್ಕೆ ಆಗಲ್ಲ. ಕಟ್ ಮಾಡಕ್ಕೆ ನೋಡಿದ್ರೆ ಹಿಂಗಿದೆ, ಇದು ಟಫ್ ಆಗಿದೆ ನೋಡ್ಬೋದು. ಎಲ್ಲದೂ ಕೂಡ ನೈಲಾನ್ ದಾರವನ್ನ ಯೂಸ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಸರ್. ಇವಾಗ ಇದು ರೆಗ್ಯುಲರ್ ಆಗಿ ಬಿಸಿಲಲ್ಲೇ ಇರುತ್ತೆ, ಮಳೆಯಲ್ಲೇ ಇರುತ್ತೆ, ಸೊ ಇದು ಕಲರ್ ಫೇಡ್ ಆಗೋದು ಅವೆಲ್ಲ ಆಗಲ್ವಾ ಸರ್? ಕಲರ್ ಅದೇ ಫೈನ್ ಕ್ವಾಲಿಟಿ ತಗೊಂಡ್ರೆ ಒಂದ್ 5-6 ವರ್ಷ ಏನು ಮೋಸ ಇಲ್ಲ. ಕಮ್ಮಿ ಕ್ವಾಲಿಟಿ ಅನ್ನಲ್ಲ, ಆ ಸಿಮ್ಗೆ ನಿಮ್ಗೆ ಬೇಗ ಹೋಗ್ಬಿಡುತ್ತೆ, 1-1.5 ವರ್ಷ ಕಲರ್ ಫೇಡ್. ಬಟ್ ಒಳ್ಳೆ ತಗೊಳ್ಳೋದು ಒಳ್ಳೇದು. ನಾವು 2 ತರನು ಕೊಡ್ತೀವಿ. ಕಮರ್ಷಿಯಲ್ ಯೂಸ್ ಮಾಡ್ತಾರ, ಕಮರ್ಷಿಯಲ್ ಯೂಸ್ ಮಾಡೋರಿಗೆ ಕೆಲವರು ನಮ್ಗೆ ಕಮ್ಮಿದೆ ಹಾಕು ಅಂದ್ರೆ ಕಮ್ಮಿ ಕೊಡ್ತೀವಿ. 2 ಆಪ್ಷನ್ ಇದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಇವರ ಬಳಿ ಜೀಬ್ರಾ ಬ್ಲೈಂಡ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಕೂಡ ಕೊಡ್ತಾ ಇದ್ದಾರೆ. ಈ ಜೀಬ್ರಾ ಬ್ಲೈಂಡ್ಸ್ಗಳ ಮೂಲಕ ಕಂಪ್ಲೀಟ್ ಪಿಚ್ ಡಾರ್ಕ್ ಮಾಡ್ಕೋಬೋದು, ಬೆಳಕನ್ನು ಕೂಡ ಪಾಸ್ ಥ್ರೂ ಮಾಡ್ಕೋಬೋದು ವೀಕ್ಷಕರೇ. ಸರ್ ನೆಕ್ಸ್ಟ್, ಇವಾಗ ಯಾರಾದರೂ ಕಾಲ್ ಮಾಡಿದ್ರು ನಿಮಗೆ ಇವತ್ತು, ಎಷ್ಟು ದಿನದಲ್ಲಿ ಹೋಗಿ ಹಾಕೊಡ್ತೀರಾ ನೀವು? ಅದೇ ಬೆಂಗಳೂರು ಸುತ್ತಮುತ್ತ ಅಂದ್ರೆ ಒಂದು 200 ಕಿಲೋಮೀಟರ್ ಅಬೌವ್ ಅಂದ್ರೆ ಒಂದು 3-4 ಡೇಸ್. ಕೆಲವೊಂದು ಅಕಸ್ಮಾತ್ ಇಲ್ಲೇ ನಿಯರ್ ಬೈ ನಮ್ಮ ಬಸ್ ಸ್ಟೇಷನ್ ನಿಯರ್ ಬೈ ಆಯ್ತು ಅಂದ್ರೆ ಒಂದ್ ದಿವಸ ಹೆಚ್ಚು ಕಮ್ಮಿ ಒಂದೇ ದಿನ. ಓಕೆ, 2 ಗಾಡಿ ಹೋಗುತ್ತೆ ಒಟ್ಟು. ನಮ್ದು 2 ಗಾಡಿ ಇದೆ. ನಿಮ್ಮ ಹತ್ರ 2 ಗಾಡಿ ಇದೆ? ಓಕೆ, 2 ಗಾಡಿಲಿ ಮಾಡ್ಕೊಡ್ತೀವಿ. ಓಕೆ ಓಕೆ, ಹೆಚ್ಚು ಕಮ್ಮಿ ಒಂದು ಬೆಂಗಳೂರು ಸುತ್ತ ಒಂದು 2-3 ಡೇಸ್. 200 ಕಿಲೋಮೀಟರ್ ಅಬೌವ್ ಆಯ್ತು ಅಂದ್ರೆ ಒಂದು ವಾರ 15 ಡೇಸ್. ಅಂದ್ರೆ ಮೈಸೂರು ಬೇಕಾದ್ರೆ ಹಾಕೊಡ್ತೀವಿ. ಮೈಸೂರು ಒಂದು ವಾರದೊಳಗಡೆ ಬೇಗನೆ ಹಾಕೊಡ್ತೀರಾ? ಚಿತ್ರದುರ್ಗ, ಚಿಕ್ಕಮಂಗ್ಳೂರು, ಈ ಸೌತ್ ಕೆನರಾ, ಅದೆಲ್ಲ ಹೆಚ್ಚು ಕಮ್ಮಿ ಒಂದು ವಾರ ಬೇಕು. ಒಳಗಡೆ ಹೋಗಿ ಮಾಡ್ಕೊಡ್ತೀರಾ? ಸೊ ಸ್ಕ್ರೀನ್ ಮೇಲೆ ಬಾಲಾಜಿ ಗಣೇಶ್ ಎಂಟರ್ಪ್ರೈಸಸ್ ಅವ್ರ ನಂಬರ್ ಹಾಕಿರ್ತೀನಿ, ಆ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸರ್ ಇಷ್ಟೊತ್ತು ನೋಡಿದವ್ರಿಗೆ, ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ನಿಮ್ಮ ಒಂದೆರಡು ಮಾತು? ನೀವ್ ಏನೇ ಆದ್ರೂ ಆದಷ್ಟು ಫಸ್ಟ್ ಕ್ವಾಲಿಟಿ ಹಾಕ್ಸ್ಕೊಳ್ಳಿ. ಮಳೆಗೂ ಕಂಟ್ರೋಲ್ ಆಗುತ್ತೆ, ಬಿಸಿಲು ಮತ್ತೆ ನೀವು ಪಾಲಿಶ್ ಮಾಡಿಸ್ಬೇಕಾದ್ರೆ ಮಿನಿಮಮ್ ಅಂದ್ರೆ 2,000 ಆಗುತ್ತೆ. ಅದ್ರ ಬದಲು ನೀವು ಒಂದು ಇದು ಕ್ಲೀನ್ ಆಗಿ ಹಾಕೊಂಡ್ರೆ ಮಿನಿಮಮ್ ಒಂದು 10 ವರ್ಷ ಯಾವುದೇ ಕಾರಣಕ್ಕೆ ತಿರ್ಗಾ ರೀಪಾಲಿಶ್ ಆಗಲಿ ಇನ್ನೊಂದಾಗಲಿ ಯಾವುದೇ ಬರಲ್ಲ, ಬೇಕಾಗೇ ಇಲ್ಲ. ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಟೀ ಕುಡ್ನ ಡೋರು, ಟೀ ಕುಡ್ನ ಫ್ರೇಮ್ ಹಾಕಿರ್ತೀರಾ, ಆ ಫ್ರೇಮ್ ಎಲ್ಲ ನೀರ್ ಬಿದ್ದು ಟರ್ಮೈಟ್ ಅಟ್ಯಾಕ್ ಆಗಿ ಅವೆಲ್ಲ ಹಾಳಾಗೋ ಬದಲು ಇದನ್ನ ಒಂದ್ಸತಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು ಸರ್. ಬಾಲ್ಕನಿಗಳಲ್ಲಿ ಹೆಂಗ್ ಗೊತ್ತಾ ಸರ್, ಔಟ್ ಸೈಡ್ ಯಾರನ್ನ ನಿಮ್ಮ ಒಂದು ಇದು ನೋಡ್ಬೋದು, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಒಂಥರ ಒಂದು ಪ್ರೈವಸಿ ಬರುತ್ತೆ, ಪ್ರೈವಸಿ ಚೆನ್ನಾಗಿರುತ್ತೆ. ಮತ್ತೆ ಒಂದು ಬಾಲ್ಕನಿ ಏನಾರ ನೀವು ತಿರ್ಗಾ ಈ ಒಂದು ಇದು ಮಾಡ್ಸಕ್ ಹೋದ್ರೆ, ಅದು PVC ಅಲ್ಯೂಮಿನಿಯಂ ಮಾಡ್ಸಕ್ ಹೋದ್ರೂ ಹೆಚ್ಚು ಕಮ್ಮಿ ನಿಮ್ಗೆ ಹೆವಿ ಜಾಸ್ತಿ ಬರುತ್ತೆ. ಆದ್ರೆ ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಬೇಕಾದಾಗ ಫುಲ್ ಕ್ಲೋಸ್ ಮಾಡ್ಕೋಬಹುದು, ಒಂದು ರೂಮ್ ಇದ್ದಂಗೆ ಇರುತ್ತೆ. ಇಲ್ಲ ಬೇಡ ಕ್ಲೋಸ್ ಮಾಡ್ಕೊಂಡ್ರೆ ಇದು ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಮಾಮೂಲಿ ನಾರ್ಮಲ್ ಆಗು ಚೆನ್ನಾಗಿ ಕಾಣಿಸುತ್ತೆ. ಸೊ ಈಸಿ ಆಪರೇಟ್, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ್ರವ್ರಿಗೆ ಯಾರು ಬೇಕಾದ್ರೂ ಕೂಡ ಇದನ್ನ ಆಪರೇಟ್ ಮಾಡಬಹುದು. ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ, ಅಲ್ಲಿ ಮೇಲ್ಗಡೆ ಅಜ್ಜಿನೇ ಆರಾಮಾಗಿ ಯೂಸ್ ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ತಾರೆ. ಸರ್ ಒಂದು 2 BHK ಮನೆ ಇದೆ, ಬಾಲ್ಕನಿಗಳಿಗೆಲ್ಲ ಹಾಕ್ಬೇಕು ಅಂದ್ರೆ ಟೈಮ್ ಎಷ್ಟು ತೊಗೊಂತೀರಾ ನೀವು ಹಾಕಿ ಮುಗಿಸೋದಕ್ಕೆ? ಸರ್ ಏನ್ ನಿಮ್ಗೆ 500 ಅಡಿ ಇದ್ರೂ ಒಂದು 6 ಅವರ್ ಜಾಸ್ತಿ ಸರ್. 6 ಅವರ್ 500 ಅಡಿ ಇದ್ರು ಚಿಕ್ಕ ಪುಟ್ಟದಿದ್ರಂತೂ 2 ಅವರ್ ಅಲ್ಲೆಲ್ಲ 1 ಅವರ್ 2 ಅವರ್ ಎಲ್ಲ ಮುಗಿಸ್ಕೊಡ್ತೀರಾ. ಸರ್ ಈಗ ಯಾರಾದ್ರೂ ಬರ್ಬೇಕು, ಕಾಲ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಬರ್ಬೋದು? ನಿಮ್ದು ಇರೋದು ಇಲ್ಲಿ ಆಫೀಸ್ ಇರೋದು? ನಮ್ದು ಇರೋದು ಬಸವೇಶ್ವರ ನಗರ. ಇಲ್ಲಿ ಬಸವೇಶ್ವರ ನಗರ ಬಂದ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ದೆಲ್ಲ ಗಾಡಿಲೇ ಇರುತ್ತೆ. ತೀರಾ ಬೇಕೇ ಬೇಕು ಅಂದ್ರೂ ಬಸವೇಶ್ವರ ನಗರ ಬಂದು ನಮ್ ಲೊಕೇಶನ್ ಇರುತ್ತೆ, ಬಂದು ನೋಡ್ಕೋಬಹುದು. ಆದ್ರೆ ಲೈಟ್ ಆದಷ್ಟು ಕಮ್ಮಿ, ನಮ್ದು ಆಲ್ಮೋಸ್ಟ್ ಅಲ್ಲೆಲ್ಲ ಗಾಡಿಲೇ ಇರುತ್ತೆ, ಹಂಗೆ ತಗೊಂಡು ಹಂಗೆ ಬೇಕಾ ತಗೊಂಡು. ಇಲ್ಲ ನಾ ಬರ್ಲೇಬೇಕು ಗುರು, ನೋಡ್ಲೇಬೇಕು ಅಂದ್ರೆ ಡೆಫಿನೆಟ್ಲಿ ಬಸವೇಶ್ವರ ನಗರ ಬನ್ನಿ, ನಂಬರ್ ಕೊಟ್ಟಿರ್ತೀನಿ, ಲೊಕೇಶನ್ ಅನ್ನು ಕೂಡ ಕೊಟ್ಟಿರ್ತೀನಿ. ಅಂಡ್ ನಿಮ್ ಮನೆ ಬಾಗಿಲಿಗೆ ಹಾಕ್ತಾರೆ ಇನ್ನೇನು ಅಲ್ವಾ? ಸೊ ಮನೆ ಬಾಗಿಲಿಗೆ ತಂದು ಕೊಡ್ತೀರಾ. ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೆ ಕಾಲ್ ಮಾಡ್ಬೋದು ಸರ್ ನಿಮ್ಗೆ? ಸರ್ ನಮ್ಗೆ ಎನಿ ಟೈಮ್ ಕಾಲ್ ಮಾಡಿ, ಎನಿ ಟೈಮ್ ಕಾಲ್ ಮಾಡಿ, ಬೆಳಗ್ಗೆಯಿಂದ ರಾತ್ರಿವರೆಗೆ ಕಾಲ್ ಮಾಡಿ. ಎನಿ ಟೈಮ್ ಇವಾಗ 12 ಗಂಟೆ ಅಂದ್ರೆ ಅವಾಗಿರಲ್ಲ, ರಾತ್ರಿ 12 ಗಂಟೆ ಕಾಲ್ ಮಾಡಕ್ ಹೋಗ್ಬಿಡಿ. ಮಾರ್ನಿಂಗ್ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ 8 to 8 ನೀವು ಕಾಲ್ ಮಾಡ್ಬೋದು, ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ನಂಬರ್ ಇರುತ್ತೆ ಸರ್, ಯಾರ್ಗಾನ ಕಾಲ್ ಮಾಡಿ. ಒಬ್ರು ಎತ್ತಿಲ್ಲ ಅಂದ್ರೆ ಇನ್ನೊಬ್ರು ಕಾಲ್ ಬಿಸಿ ಇದ್ರೆ ಇನ್ನೊಬ್ರು ಕಾಲ್ ಎತ್ತೀವಿ, ಏನ್ ತೊಂದ್ರೆ ಇಲ್ಲ. ಇಲ್ಲಾಂದ್ರೆ ನಾವು ತಿರ್ಗಾ ರೀಕಾಲ್ ಮಾಡೇ ಮಾಡ್ತೀವಿ. ಸರ್ ನಮ್ಮ ವೀಕ್ಷಕರಿಗೆ ಕನ್ನಡಕೋರ ಅಂತ ಬಂದ್ರೆ ಏನಾದ್ರು ಡಿಸ್ಕೌಂಟ್ಸ್ ಏನಾದ್ರು
ಸಿಗ್ಬೋದು. ನಿಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡೋಣ. ಮಾಡ್ಕೊಡ್ತೀರಲ್ವಾ? ತೀರಾ ಕಮ್ಮಿನೇ ಇದು ಮಾಡ್ಕೊ, ಕ್ವಾಲಿಟಿನೂ ಅಷ್ಟೇ, ಕ್ವಾಲಿಟಿ ನಾವು ಆದಷ್ಟು ಕ್ವಾಲಿಟಿ ಇದು ಮಾಡ್ತೀವಿ. ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದೀರಾ. ದಯವಿಟ್ಟು ಕ್ವಾಲಿಟಿ ಚೆನ್ನಾಗಿದೆ, ಯೋಚನೆ ಮಾಡಕ್ ಹೋಗ್ಬೇಡಿ, ಆರಾಮಾಗಿ ಮನೆಗೆ ಹಾಕ್ಸ್ಕೊಳ್ಳಿ. ಬಟ್ ಕನ್ನಡಕವರ ವೀಕ್ಷಕರಿಗೆ ಸ್ಲೈಟ್ ಡಿಸ್ಕೌಂಟ್ ಇದ್ದೇ ಇರುತ್ತೆ. ಮಾಡ್ಕೊಡೋಣ ಸರ್, ಏನೇ ಸರ್ ಕಡೆಯಿಂದ ಏನೇ ಒಂದು ಇದು ಮಾಡಿದ್ರು ನಾವು ಮಾಡ್ಕೊಟ್ಟೆ ಕೊಡೋಣ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಒಂದು PVC ಬ್ಲೈಂಡ್ ಕರ್ಟನ್ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.